ನಮಸ್ಕಾರ ಸರ್. ನನ್ನ ಹೆಸರು ಶಾಂತಪ್ಪ ಗಾಡಿ ಅಂತೇಳಿ. ನಾನು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನಿಂದ ಬಂದಿದ್ದೀನಿ. ಇವತ್ತಿನ ದಿವಸ ತಾರೀಕು ಅದ ರೀ 12 ಡಿಸೆಂಬರ್ 2025. ತಮ್ಮದು ಪರಿಚಯ ಕೊಡ್ರಿ ಸ್ವಲ್ಪ. ಇಲ್ಲ ಅರುಣ್ ಕುಮಾರ್ ಸಾರೋಡ್ ಅಂತೇಳಿ, ನಮ್ಮೂರು ಹೊಕ್ಕುಂಡಿ, ವಿಜಯಪುರ ಜಿಲ್ಲಾ ಬಬಲೇಶ್ವರ ತಾಲೂಕದವರು. ಇದನ್ನು ಯೂಸ್ ಮಾಡತ್ತೆ 2 ವರ್ಷ ಆಯ್ತು ರೀ. ನಾವು ಗ್ರೀನ್ ಪ್ಯಾಂಟ್ ಯೂಸ್ ಮಾಡಕತ್ತಿ 2 ವರ್ಷ ಆಯ್ತು. ಹೋದ ವರ್ಷ ಯೂಸ್ ಮಾಡಿರಿ? ಹೋದ ವರ್ಷ ಮಾಡೀನಿ, ಈ ಸಲನೂ ಮಾಡೀನಿ. ಇದು ನಿಮ್ದು ಎಷ್ಟನೇ ಬೆಳೆ ರೀ? ಇದು 3ನೇ ಬೆಳೆ ರೀ. 3ನೇ ಬೆಳೆ. ಹಾಂ. ಓಕೆ. ನೀವು ಏನೇನು ಯೂಸ್ ಮಾಡಿರಿ? ನಾವು ಗ್ರೋ, ನೈಟ್ರೋಕಿಂಗ, ಫಸ್ಟೋ ಹಿಟ್ಟ, ಮತ್ತು ಬ್ಲೂಮ್, ಪ್ರೀಮಿಯಮ್ ಅದು ಬನ್ರಿ, ಅಂಟು ಬರ್ತೈತಲ್ರಿ, ಅದು ಸ್ಪೆಡಲ್ 90, ಇವೆಲ್ಲ ಯೂಸ್ ಮಾಡಿವ್ರಿ. ಭೂಮಿ ಪವರ ಮತ್ತು ಪ್ರೋಮ್ ಪೊಟ್ಯಾಶ ಅದ ಬ್ಯಾಗ್ಗಳಿಗೆ ಗೊಬ್ಬರ ರೀ. ಭೂಮಿ ಪವರ ಪ್ರೋಮ್ ಪೊಟ್ಯಾಶ ಉಪಯೋಗಿಸಿರಿ ಎಲ್ಲ ರೀ. ನಾ ಎಲ್ಲ ಬೆಳಿಗ್ಗೆ ಅದನ್ನ ಯೂಸ್ ಮಾಡ್ತೀನಿ. ಕಬ್ಬ, ಗೊಂಜಾಳ, ಯಾವುದೇ ಬೆಳೆ ಬೆಳೆದ್ರು ಅದನ್ನು ಬಿಟ್ಟರೆ ಏನು ಮಾಡಂಗಿಲ್ಲ. ಓಕೆ. ಇದು ಹೋದ ವರ್ಷನೂ ಇಳುವರಿ ತೊಗೊಂಡ್ರಿ, ಈ ವರ್ಷನೂ ಫಲ ಐತಿ. ಹೋದ ವರ್ಷದಿಂದ ಈ ವರ್ಷದಿಂದ ಏನು ವ್ಯತ್ಯಾಸ ಐತ್ರಿ? ಸ್ವಲ್ಪ ಜಾಸ್ತಿ ಐತಿ ಸರ್. ಹೋದ ವರ್ಷಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ. ಹೋದ ವರ್ಷ ಅಂದ್ರೆ ಶುರು ಇತ್ತು, ಸ್ವಲ್ಪ ಕಡಿಮೆ ಇರ್ತದಲ್ರಿ, ಕಮ್ಮಿ ಆಗಿತ್ತು, ಸ್ಟಾರ್ಟಿಂಗ್ ಇತ್ತು. ಅದು ಈ ವರ್ಷ ಹೋದ ವರ್ಷಕ್ಕಿಂತ ಸರಿಯಾಗದ ಅಂತೀರಿ? ಸರಿಯಾಗಿ ಅಲ್ಲಿ 2 ಪಟ್ಟು ಐತ್ರಿ. ಅದ್ರ 2 ಪಟ್ಟು. ಇಳುವರಿ ಇಟ್ಕೊಂಡಿರ್ತದೆ ನಿಮ್ಮ ಮನೆ ಜೊತೆಗೆ. ಈಗ ಒಂದು 5-5.5 ಟನ್ ಮುಣಕ್ ಆಕತ್ ನೋಡ್ರಿ. ಇವು 1400 ಬಡ್ಡಿ ಅದಾವ್ರಿ. ಹೋದ ವರ್ಷ ಎಷ್ಟಾಗಿತ್ತು? ಹೋದ ವರ್ಷ 3 ಟನ್ 8 ಕ್ವಿಂಟಾಲ್ ಆಯ್ತು. ಓಕೆ. ಈ ಸಲ ಒಂದು 5-6 ಟನ್ ಆಗ್ಬೇಕು. 5-5.5 6 ಟನ್ನಿನ ಒಳಗೆ ಆ ಥರ ಅದು ಅಂತೀರಿ? ಹಾಂ. ಓಕೆ ಸರ್. 1400 ಬಡ್ಡಿ ಅಂದ್ರೆ 2 ಎಕರೆ ಆಯ್ತು. ಹಾಂ, 2 ಎಕರೆ ಎಟ್ಟು 6 ಟನ್. ಹಾಂ. ಓಕೆ. 6 ಟನ್ ಅಂದ್ರೆ 3 ಕಿಲೋಕ್ಕೆ 1 ಕಿಲೋ ಮಣಕ್ ಬೀಳ್ತದೆ. ಇದು 4 ಕಿಲೋಕ್ಕೆ 1 ಕಿಲೋ ಮಣಕ್, 4 ಕಿಲೋಕ್ಕೆ 1 ಕಿಲೋ ಮಣಕ್ ಬೀಳ್ತದೆ ರೀ. 4 ಕಿಲೋಕ್ಕೆ 1 ಕಿಲೋ ಮಣಕ್ ಅಂದ್ರೆ 25 ಟನ್ ಕಾಯಿ ಆತ್ರಿ. ಓಕೆ. 25 ಟನ್ ಕಾಯಿ ಆಕತ್ತ. ಬರೀ ಕಾಯಿ ಕ್ಯಾಲ್ಕುಲೇಷನ್ ಮಾಡಿದ್ರೆ? ಹೌದು ಸರ್. ಇದು ಬೇರೆಯವ್ರನ್ನೂ ಉಪಯೋಗಿಸ್ಬೋದಾ? ಹಾಂ, ಉಪಯೋಗಿಸ್ಬೋದು. ರಿಸಲ್ಟ್ ಹೆಂಗೆ ಅನಿಸ್ತದೆ ರೀ? ಮಂದಿಗೆ ರಗಡ್ ಮಂದಿಗೆ ಹೇಳೀನಿ ರೀ. ರಿಸಲ್ಟ್ ಹೆಂಗೆ ಅನಿಸ್ತದೆ ನಿಮ್ಗೆ ಇದ್ರದ್ದು? ಈ ಪ್ರಾಡಕ್ಟ್ ರಿಸಲ್ಟ್ ಹೆಂಗೆ ಅನಿಸ್ತದೆ ರೀ? ರಿಸಲ್ಟ್ ಚಲೋ ಐತ್ರಿ. ಎಲ್ಲ ಪ್ರಾಡಕ್ಟ್ ಚಲೋ ಅದ ರೀ. ಈ ಪೆಸ್ಟೋಯಿಟ್ ಬಗ್ಗೆ ಏನು ಹೇಳ್ತೀರೇನು? ಹಾಂ, ಇದು ಚಲೋ ಐತಲ್ಲ ಸರ್. ಈ ಸ್ಟೆಮ್ ಬೋರಿಗೆ ಅದು ಯೂಸ್ ಮಾಡ್ಬೋದು ರೀ. ಓಕೆ. ಹಾಂ, ಕೆಳಗೆ ಬಿಟ್ಕೊಳಕ್ಕೆ. ಹಾಂ, ತಳ ಬಿಟ್ಕೊಳಕ್ಕೆ. ಎಕರೆ ಕರ್ದಲ್ಲಿ ಎಕರೆ ಲೀಟರ್ ಮ್ಯಾಗೂ ಹೊಡಿಬೋದ್ಲ. ಇವಾಗ ನೀವು ಹಿಂದಿಂದ 5-6 ವರ್ಷದಿಂದ ಬೇರೆ ಗೊಬ್ಬರ ಉಪಯೋಗಿಸ್ತಿದ್ರಿ. ಹಾಂ ಸರ್. ಈಗ ಇದಕ್ಕೆ ಏನು ವ್ಯತ್ಯಾಸ ಅದ? ವ್ಯತ್ಯಾಸ ಚಲೋ ಐತಲ್ಲ ಸರ್. ಅವಾಗ ಎಷ್ಟು? ಹಾಂ, ಅವಾಗ ಹಿಂಗೆ ನಾವು ಹೊಲಕ್ಕೆ ಬಂದ ಹಿಡಿದು ಇಷ್ಟು ಯಾವಾಗೂ ಆಗಿಲ್ರಿ. ನೀವು ಈಗ 2 ವರ್ಷ ಆಯ್ತು ಸರ್. ನಾನು ಹೊಲ ಮಾಡಕತ್ತಿ ಬಳಕರಿ ಸರ್. ಯಾವಾಗೂ ಇಷ್ಟು ಕಾಯಿ ಹಿಡಿದಿಲ್ಲ, ಇಷ್ಟು ಬೆಳೆದಿಲ್ಲ ಸರ್. ಈಗ 2 ವರ್ಷ ಆಯ್ತು. ಕಬ್ಬಿಗೂ ಉಪಯೋಗಿಸಕತ್ತೀರಿ? ಹಾಂ, ಕಬ್ಬಿಗೆ ಹೆಂಗ ಕಬ್ಬಿಗೆ ಅಷ್ಟೇ ಅಲ್ರಿ, ಎಲ್ಲ ಗೊಂಜಾಳ ಆಯ್ತು, ಗೋಧಿ ಆಯ್ತು, ನಾವು ಏನು ಹೊಲ್ದಾಗ ಏನು ಮಾಡ್ತಾನ್ರಲ್ಲ ಹೋಗಿದಾರ ಇದನ್ನ ಮಾಡೋದು. ಹಾಂ, ಒಳ್ಳೆ ರಿಸಲ್ಟ್ ಅದ ಅನ್ಸ್ತೀರಿ? ನೈಟ್ರೋಕಿಂಗ, ಪ್ರೀಮಿಯಮ್ ಇಂಥವು ಮ್ಯಾಗ ಹೊಡ್ಕೊತ ಹೋಗ್ಬಿಡ್ತೀವಿ. ಬೇರೆ ರೈತರು ಉಪಯೋಗಿಸ್ಬೋದು ಇದು. ಓಕೆ ಸರ್. ನೀವು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಿಮಗೆ ನಮಸ್ಕಾರ.